ನೀವು ನಿಮ್ಮ ಲೈಫಲ್ಲಿ ನೀವೆಂದುಕೊಂಡದ್ದನ್ನೆಲ್ಲ ಅಚೀವ್ ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಬುದ್ಧಿವಂತಿಕೆ ಇರಲೇಬೇಕು. ನಿಮ್ಮ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್, ಸಕ್ಸಸ್ ಎಲ್ಲವೂ ಕೂಡ ಸರಿಯಾಗಿರಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇರಲೇಬೇಕು. ಆದರೆ ಬಹಳಷ್ಟು ಜನ ಎಜುಕೇಷನ್ ಈಸ್ ಈಕ್ವಲ್ ಟು ಇಂಟೆಲಿಜೆನ್ಸ್ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಇನ್ ರಿಯಾಲಿಟಿ ಯುವರ್ ಎಜುಕೇಷನ್ ಈಸ್ ನಾಟ್ ಈಕ್ವಲ್ ಟು ಯುವರ್ ಇಂಟೆಲಿಜೆನ್ಸ್. ನೀವು ಎಜುಕೇಷನನ್ನು ಪಡ್ಕೊಂಡಿದ್ದೀರಾ ಅಂತಂದರೆ ನೀವು ಇಂಟೆಲಿಜೆಂಟ್ ಅಂದಂಗಲ್ಲ. ನೀವು ಎಜುಕೇಟೆಡ್ ಆಗಿದ್ದರೆ ನೀವು ಮೆಚೂರ್ಡ್ ಆಗಿರ್ತೀರಿ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನೀವು ನಿಮ್ಮ ಲೈಫಲ್ಲಿ ಇಂಟೆಲಿಜೆನ್ಸನ್ನು ಡೆವಲಪ್ ಮಾಡಿಕೊಳ್ಳಲೇಬೇಕಾಗತ್ತೆ. ನಿಮಗೆ ನಿಮ್ಮ ಲೈಫಲ್ಲಿ 4 ಥರನಾದ ಇಂಟೆಲಿಜೆನ್ಸ್ಗಳನ್ನು ಡೆವಲಪ್ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಹೇಗೆ ಒಂದು ಕಾರು ರೋಡ್ ಮೇಲೆ ಸೇಫ್ ಆಗಿ ಚಲಿಸಬೇಕಪ್ಪ ಅಂತಂದರೆ ಅದರ 4 ಟೈರ್ಗಳು ಸರಿಯಾಗಿರಬೇಕು. ಅದೇ ರೀತಿ ನಿಮ್ಮ ಲೈಫಿನ ಬಂಡಿ ಮುಂದೆ ಸಾಗಬೇಕಪ್ಪ ಅಂತಂದರೆ ನಿಮ್ಮಲ್ಲಿ ಈ 4 ಥರನಾದ ಇಂಟೆಲಿಜೆನ್ಸ್ಗಳು ಇರಲೇಬೇಕು. ನಂಬರ್ 1 ಇಮೋಷ್ನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿವಂತಿಕೆ. ನಂಬರ್ 2 ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್, ಪ್ರಾಯೋಗಿಕ ಬುದ್ಧಿವಂತಿಕೆ. ನಂಬರ್ 3 ಕ್ರಿಯೇಟಿವ್ ಇಂಟೆಲಿಜೆನ್ಸ್, ಸೃಜನಶೀಲ ಬುದ್ಧಿವಂತಿಕೆ. ನಂಬರ್ 4 ಅನಾಲಿಟಿಕಲ್ ಇಂಟೆಲಿಜೆನ್ಸ್, ವಿಶ್ಲೇಷಣಾತ್ಮಕ ಬುದ್ಧಿವಂತಿಕೆ. ಈ 4 ಬುದ್ಧಿವಂತಿಕೆಗಳು ನಿಮ್ಮಲ್ಲಿದ್ದರೆ ನಿಮ್ಮ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ ಮತ್ತು ಸಕ್ಸಸ್ಗಳು ಎಲ್ಲವೂ ಕೂಡ ಸೇಫ್ ಆಗಿರ್ತವೆ ಮತ್ತು ಸಕ್ಸಸ್ಫುಲ್ ಆಗಿರ್ತವೆ. ನಿಮ್ಮಲ್ಲಿ ಯಾವುದಾದ್ರೂ ಒಂದು ಇಂಟೆಲಿಜೆನ್ಸಿನ ಕೊರತೆ ಆದರೂ ಕೂಡ ನಿಮ್ಮ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ ಆ್ಯಂಡ್ ಸಕ್ಸಸ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಮಿಸ್ ಆಗತ್ತೆ. ಅದಕ್ಕಾಗಿ ನೀವು ಈ 4 ಥರನಾದ ಇಂಟೆಲಿಜೆನ್ಸ್ಗಳನ್ನು ಡೆವಲಪ್ ಮಾಡಿಕೊಳ್ಳಲೇಬೇಕು. ಇವುಗಳ ಬಗ್ಗೆ ನಾವೀಗ ಒಂದೊಂದಾಗಿ ಸ್ಟಡಿ ಮಾಡೋಣ. ನಂಬರ್ 1 ಇಮೋಷ್ನಲ್ ಇಂಟೆಲಿಜೆನ್ಸ್. ಈ ಇಮೋಷ್ನಲ್ ಇಂಟೆಲಿಜೆನ್ಸಿಗೆ ನೀವು ಲೈಫ್ ಸ್ಮಾರ್ಟ್ನೆಸ್ ಅಂತಲೂ ಕೂಡ ಕರಿಬೋದು. ಯಾವಾಗ ನೀವು ಪೆದ್ದಾಗಿ ವರ್ತನೆ ಮಾಡ್ತಾ ಇರ್ತೀರೋ ಆವಾಗ ಜನ ಅಂತ ಇರ್ತಾರೆ ನೋಡಿ, ಇವನು ಲೈಫಲ್ಲಿ ಸ್ಮಾರ್ಟ್ ಆಗಿಲ್ಲ ಅಂಥೇಳಿ. ಸೊ ಅದಿದೆ ಎಮೋಷ್ನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿವಂತಿಕೆ. ನಿಮಗೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕೆಪ್ಯಾಸಿಟಿ ಇದ್ದರೆ, ನಿಮಗೆ ನಿಮ್ಮ ಭಾವನೆಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಬರ್ತಾ ಇದ್ದರೆ, ನಿಮಗೆ ನಿಮ್ಮ ಎಲ್ಲ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾ ಇದ್ದರೆ ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಅಂದಂಗೆ. ನಿಮಗೆ ನಿಮ್ಮ ಭಾವನೆಗಳು ಕೂಡ ಅರ್ಥ ಆಗಬೇಕು ಮತ್ತು ಬೇರೆಯವರ ಭಾವನೆಗಳು ಕೂಡ ಅರ್ಥ ಆಗಬೇಕು. ಭಾವನೆಗಳಿಗೆ ಸ್ಪಂದಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಇಮೋಷ್ನಲಿ ಇಂಟೆಲಿಜೆಂಟ್ ಅಂದಂಗೆ. ಈ ಇಮೋಷ್ನಲ್ ಇಂಟೆಲಿಜೆನ್ಸ್ಗೆ ಉದಾಹರಣೆಯನ್ನು ಕೊಡಬೇಕಪ್ಪ ಅಂತಂದರೆ ಎಕ್ಸಾಂಪಲ್ ನಂಬರ್ 1 ಸೆಲ್ಫ್ ಅವೇರ್ನೆಸ್. ನಿಮಗೆ ನಿಮ್ಮ ಬಗ್ಗೆ ಅರಿವಿದ್ದರೆ, ನಿಮ್ಮ ಭಾವನೆಗಳ ಬಗ್ಗೆ ಅರಿವಿದ್ದರೆ ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಅಂದಂಗೆ. ನಿಮಗೆ ನೋ ಹೇಳಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಅಂದಂಗೆ. ನಿಮಗೆ ಬೇರೆಯವರೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ಬೌಂಡ್ರಿಗಳನ್ನು ಸೆಟ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಕೂಡ ಎಮೋಷ್ನಲಿ ಇಂಟೆಲಿಜೆಂಟ್ ಅಂದಂಗೆ. ನಿಮಗೆ ಒಳ್ಳೊಳ್ಳೆಯ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡುವ ಕೆಪ್ಯಾಸಿಟಿ ಇದ್ದರೆ, ಅದು ಸ್ನೇಹ ಇರಬಹುದು, ಪ್ರೀತಿ ಇರಬಹುದು, ಮದುವೆ ಇರಬಹುದು, ಯಾವುದೇ ಥರನಾದ ಒಂದು ರಿಲೇಷನ್ಶಿಪ್ ಇರ್ಬೋದು. ನಿಮಗೆ ಒಳ್ಳೊಳ್ಳೆ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ ಮತ್ತು ಈಗಿರುವ ರಿಲೇಷನ್ಶಿಪ್ಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿದ್ದೀರಾ ಅಂತಂದಂಗೆ. ನೀವು ಮೆಂಟಲಿ ಹ್ಯಾಪಿ ಇದ್ದರೆ, ಮಾನಸಿಕವಾಗಿ ಫುಲ್ ಖುಷಿಯಾಗಿದ್ದರೆ ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಅಂದಂಗೆ. ನಿಮಗೆ ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ, ಎಷ್ಟೇ ಒತ್ತಡ ಬಂದರೂ ಕೂಡ ಶಾಂತವಾಗಿರೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿದ್ದೀರಾ ಅಂತಂದಂಗೆ. ಮತ್ತು ನಿಮ್ಮ ಜೊತೆ ಯಾರೂ ಇರದೇ ಇದ್ದರೂ ಕೂಡ, ನೀವು ಒಬ್ಬರೇ ಒಂಟಿಯಾಗಿದ್ದರೂ ಕೂಡ ನೀವು ಖುಷಿಯಾಗಿರ್ತೀರಾ, ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತೀರಾ, ಕೊರಗಲ್ಲ, ಬೇಜಾರು ಪಟ್ಕೊಳ್ಳಲ್ಲ, ನಿಮಗೆ ನಿಮ್ಮ ಓನ್ ಕಂಪನಿಯನ್ನು ಎಂಜಾಯ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಎಮೋಷ್ನಲಿ ಇಂಟೆಲಿಜೆಂಟ್ ಅಂದಂಗೆ. ಇದೇ ರೀತಿ ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಬಹಳಷ್ಟು ಉದಾಹರಣೆಗಳಾಗ್ತವೆ. ಒಟ್ಟಿನಲ್ಲಿ ನಿಮಗೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ, ಎಕ್ಸ್ಪ್ರೆಸ್ ಮಾಡುವ ಕೆಪ್ಯಾಸಿಟಿ ಇದ್ದರೆ ಮತ್ತು ಬೇರೆಯವರು ಅವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಾಗ ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಕೆಪ್ಯಾಸಿಟಿ ಇದ್ದರೆ ನಿಮ್ಮಲ್ಲಿ ಇಮೋಷ್ನಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ನೀವು ಭಾವನಾತ್ಮಕವಾಗಿ ಬುದ್ಧಿವಂತರಾಗಿದ್ದೀರಾ ಅಂತಂದಂಗೆ. ನಿಮ್ಮಲ್ಲಿ ಇಮೋಷ್ನಲ್ ಇಂಟೆಲಿಜೆನ್ಸಿ ಇಲ್ಲಪ್ಪ ಅಂತಂದರೆ ನೀವು ಇವನ ಥರ ಅನ್ಹ್ಯಾಪಿ ಆಗಿಬಿಡ್ತೀರಾ. ನಿಮ್ಮಲ್ಲಿ ಭಾವನಾತ್ಮಕ ಬುದ್ಧಿವಂತಿಕೆ ಇಲ್ಲಪ್ಪ ಅಂತಂದರೆ ನೀವು ನೈಸ್ ಗೈ ಆಗಿಬಿಟ್ಟು ಈ ರೀತಿ ಎಲ್ಲದರಲ್ಲೂ ಕೂಡ ಮೋಸ ಹೋಗ್ತೀರಾ.
ಬೌಂಡ್ರಿಗಳನ್ನು ಸೆಟ್ ಮಾಡಕ್ಕೆ ಬರ್ಬೇಕು, ನಿಮಗೆ ನೋ ಹೇಳಕ್ಕೆ ಬರಬೇಕು, ನೀವೆಲ್ಲದಕ್ಕೂ ಎಸ್ ಅಂತ ಹೇಳೋದು. ನಿಮ್ಮ ಸುತ್ತಮುತ್ತಲಿರುವವರ ಜೊತೆಗೆ ಬೌಂಡ್ರಿಗಳನ್ನು ಸೆಟ್ ಮಾಡದೆ ಎಲ್ಲರನ್ನ ಕೂಡ ಒಳಗಡೆ ಬಿಟ್ಕೊಳ್ಳೋದು ಮಾಡಿದರೆ ಜನ ಏನು ಮಾಡ್ತಾರೆ, ಈ ರೀತಿ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊತಾರೆ, ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ, ನಿಮ್ಮ ಜೊತೆಗಿದ್ಬಿಟ್ಟು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಬಹಳಷ್ಟು ಜನ ಹುಡುಗಿಯರಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಇರಲ್ಲ, ಅದಕ್ಕಾಗಿ ಅವರು ನಿಜವಾದ ಪ್ರೀತಿಗೆ ಕೈ ಕೊಡ್ತಾರೆ, ಮೋಸದ ಪ್ರೀತಿಗೆ ಮೈ ಕೊಟ್ಬಿಟ್ಟು ಕಣ್ಣೀರಲ್ಲಿ ಕೈ ತೊಳಿತಾರೆ, ಮತ್ತು ಚಪ್ರಿಗಳ ಹಿಂದೆ ಹೋಗ್ಬಿಟ್ಟು ತಮ್ಮ ದೇಹವನ್ನು ಮತ್ತು ದುಡ್ಡನ್ನು ಎರಡನ್ನು ಕೂಡ ಕಳ್ಕೊಂಡು ಅಳ್ತಾ ಕೂಡ್ತಾರೆ. ಸೊ ನಿಮ್ಮಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಇಲ್ಲಪ್ಪ ಅಂತಂದರೆ ನೀವು ನೈಸ್ ಗಾಯ ಆಗ್ತೀರಾ, ಈ ರೀತಿ ಮೋಸವನ್ನು ಅನುಭವಿಸ್ತೀರಾ. ಇನ್ನು ನಿಮ್ಮಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಇಲ್ಲಪ್ಪ ಅಂತಂದರೆ ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳು ಕೂಡ ಹಳ್ಳ ಹಿಡಿದು ಹೋಗ್ಬಿಡ್ತವೆ. ಫ್ರೆಂಡ್ಶಿಪ್ಪಲ್ಲಿದ್ದಾಗಲೂ ಕೂಡ ಕಿತ್ತಾಡ್ತೀರಾ, ಲವಲ್ಲಿದ್ದಾಗಲೂ ಕಿತ್ತಾಡ್ತೀರಾ, ಮದುವೆ ಆದಾಗಲೂ ಕಿತ್ತಾಡ್ತೀರಾ, ಮುಂದೆ ಮಕ್ಕಳ ಜೊತೆಗೂ ಕೂಡ ಕಿತ್ತಾಡ್ತೀರಾ. ಒಟ್ಟಿನಲ್ಲಿ ನೀವು ಬ್ರೋಕನ್ ಹಾರ್ಟ್ದೊಂದಿಗೆ ಬದುಕ್ತೀರಾ. ನಿಮ್ಮ ಯಾವುದೇ ಸಂಬಂಧಗಳು ಕೂಡ ನೆಟ್ಟಗಿರಲ್ಲ, ಎಲ್ಲರ ಜೊತೆಗೂ ಕೂಡ ಮುರ್ಕೊಂಡ್ಬಿಟ್ಟಿರ್ತೀರ. ನಂಬರ್ 2, ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್. ಈ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ಗೆ ನಾವು ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಕರೀಬಹುದು. ಭಾಳಷ್ಟು ಜನರಲ್ಲಿ ಇದರ ಕೊರತೆ ಇರುತ್ತೆ. ಸಪೋಸ್ ನಿಮಗೇನಾದರೂ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ, ಮತ್ತು ಈ ಸಮಾಜದಲ್ಲಿ ಮತ್ತು ಈ ಜಗತ್ತಿನಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ತಾ ಇವೆ ಅಲ್ಲ, ಅದಕ್ಕೆ ನಿಮಗೆ ಅಡಾಪ್ಟ್ ಮಾಡಿಕೊಳ್ಳೋಕೆ ಬರುತ್ತಪ್ಪ ಅಂತಂದರೆ, ನಿಮ್ಮ ಲೈಫಲ್ಲಿ ನಿಮಗೆ ಗುಡ್ ಡಿಸಿಷನ್ಗಳನ್ನು ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಅರ್ಥ ಮಾಡ್ಕೊಂಬಿಡಿ, ನಿಮ್ಮಲ್ಲಿ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ಪ್ರಾಯೋಗಿಕ ಬುದ್ಧಿವಂತಿಕೆ ನಿಮ್ಮಲ್ಲಿದ್ದರೆ ನೀವು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡ್ತೀರಾ. ಜಗತ್ತಿನಲ್ಲಿ ಏನೇನೆಲ್ಲ ಅಪ್ಡೇಟ್ ಬಂದರೂ ಕೂಡ ನೀವು ಥಟ್ ಅಂತೇಳಿ ಅಪ್ಡೇಟ್ ಆಗಿ ಮುಂದೆ ಹೋಗ್ತೀರಾ, ಮತ್ತು ಗುಡ್ ಡಿಸಿಷನ್ಗಳನ್ನು ಮಾಡ್ತೀರಾ. ಬಹಳಷ್ಟು ಎಜುಕೇಟೆಡ್ ಜನರ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಅವ್ರಿಗೆಲ್ಲ ಥಿಯರಿ ಗೊತ್ತಿರುತ್ತೆ, ಆದರೆ ಪ್ರಾಕ್ಟಿಕಲ್ ಬದನೆಕಾಯಿನೂ ಗೊತ್ತಿರಲ್ಲ. ಅವರು ಓಮ್ಸ್ ಲಾ ಓದಿರ್ತಾರೆ, ಆದರೆ ಒಂದು ವೈರ್ ಜೋಡಿಸ್ಕೊಡೋ ಅಂತಂದರೆ ಬರಲ್ಲ, ಒಂದು ಸ್ವಿಚ್ ಹಾಕೋ ಅಂತಂದರೆ ಬರಲ್ಲ. ಅವರಿಗೆ ಥಿಯರಿಯಿಂದ ಏನು ಬೇಕಾದರೂ ಕೇಳಿ ಪೂರ್ತಿ ಹೇಳ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಇರ್ತಾರೆ, ಆದರೆ ರಿಯಾಲಿಟಿಯಾಗಿ ಪ್ರಾಕ್ಟಿಕಲ್ಲಾಗಿ ಏನಾದರೂ ಮಾಡು ಅಂತಂದರೆ ಬರಲ್ಲ. ಬಟ್ ನಿಮಗೆ ಪ್ರಾಕ್ಟಿಕಲಾಗಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಪ್ರಾಕ್ಟಿಕಲ್ ಇಂಟೆಲಿಜೆನ್ಸನ್ನು ಹೊಂದಿದ್ದೀರಿ ಅಂತಂದಂಗೆ. ಈಗ ನಮ್ಮ ಜಗತ್ತಿದೆಯಲ್ಲ, ಇದು ಟೆಕ್ನಾಲಜಿಕಲಿ ಬಹಳಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ನೀವು ಲೇಟೆಸ್ಟ್ ಟೆಕ್ನಾಲಜಿಗೆ ತಕ್ಕಂತೆ ನಿಮ್ಮ ಸ್ಕಿಲ್ಗಳನ್ನು, ನಿಮ್ಮ ನಾಲೆಜನ್ನು, ನಿಮ್ಮ ಡಿವೈಸ್ಗಳನ್ನು, ಗಿಯರ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದರೆ ಇದು ಕೂಡ ಅದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಇನ್ನು ನಿಮಗೆ ಅಕ್ಯುರೇಟ್ ಆಗಿರೋ ಎಕ್ಸಾಂಪಲ್ಗಳನ್ನು ಕೊಡಬೇಕಪ್ಪ ಅಂತಂದರೆ, ಸಪೋಸ್ ನೀವೇನಾದರೂ ಒಬ್ಬರೇ ಎಲ್ಲಾದರೂ ಬೇರೆ ಕಡೆ ಹೋಗಿಬಿಟ್ಟು ಟ್ರಾವೆಲ್ ಮಾಡಿ ಸೇಫಾಗಿ ಮನೆಗೆ ಬಂದರೆ ಅರ್ಥ ಮಾಡ್ಕೊಂಬಿಡಿ ನಿಮ್ಮಲ್ಲಿ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ಬಹಳಷ್ಟು ಜನ ಟ್ರಾವೆಲ್ ಲಾಗರ್ಸ್ಗಳಿರ್ತಾರೆ, ಅವರು ಒಬ್ಬರೇ ತಿರುಗ್ತಾ ಇರ್ತಾರೆ. ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಅವರಿಗೆ ಭಾಷೆ ಬರ್ತಾ ಇರಲ್ಲ, ಅಲ್ಲಿನ ಜನರ ಬಗ್ಗೆ ಏನೂ ಗೊತ್ತಿರಲ್ಲ, ಅಲ್ಲಿ ಯಾರೋ ಅವರಿಗೆ ಫ್ರೆಂಡ್ಸು ರಿಲೇಟಿವ್ಸ್ ಇರಲ್ಲ. ಈ ಥರ ಎಲ್ಲ ಟಫ್ ಕಂಡೀಷನ್ ಇದ್ದರೂ ಕೂಡ ಅವರು ಸೇಫಾಗಿ ಅಲ್ಲಿ ಹೋಗಿಬಿಟ್ಟು ಟ್ರಾವೆಲ್ ಲಾಗ್ಸ್ ಮಾಡಿ ವಾಪಸ್ ಬರ್ತಾ ಇರ್ತಾರೆ. ನೀವು ಕೂಡ ಈ ರೀತಿ ಸೋಲೋ ಟ್ರಾವೆಲಿಂಗ್ ಮಾಡುವಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ, ಸೇಫಾಗಿ ಹೋಗಿ ಸೇಫಾಗಿ ಮನೆಗೆ ನಿಮಗೆ ಬರೋಕ್ಕೆ ಬರುತ್ತಪ್ಪ ಅಂತಂದರೆ ನೀವು ಪ್ರಾಕ್ಟಿಕಲಿ ಇಂಟೆಲಿಜೆಂಟ್ ಆಗಿದ್ದೀರಾ ಅಂತಂದಂಗೆ. ಎಷ್ಟೋ ಜನರಿಗೆ ಬಸ್ ಯಾವ ಕಡೆ ಹೋಗುತ್ತೆ ಬೋರ್ಡ್ ನೋಡಿದರೂ ಕೂಡ ಯಾವ ಕಡೆ ಹೋಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ರೈಲ್ವೆ ಸ್ಟೇಷನ್ನಲ್ಲಿ ನಿಂತರೂ ಕೂಡ ಟ್ರೈನ್ ಯಾವುದು ನಮ್ಮದು, ಎಲ್ಲಿ ಹತ್ತಬೇಕು ಅನ್ನೋದು ಗೊತ್ತಿರಲ್ಲ. ಈ ಥರನೂ ಜನ ಇರ್ತಾರೆ. ಬಟ್ ನಿಮಗೆ ಟ್ರಾವೆಲ್ ಮಾಡೋಕ್ಕೆ ಬರುತ್ತಪ್ಪ ಅಂತಂದರೆ, ನೀವು ಸೇಫಾಗಿ ಹೋಗಿ ಸೇಫಾಗಿ ಬರ್ತೀರಪ್ಪ ಅಂತಂದರೆ ನೀವು ಪ್ರಾಯೋಗಿಕವಾಗಿ ಬುದ್ಧಿವಂತಿಕೆಯನ್ನು ಹೊಂದಿದ್ದೀರಿ ಅಂತಂದಂಗೆ. ಸಪೋಸ್ ನಿಮಗೇನಾದರೂ ಟ್ರಾವೆಲ್ ಲಾಗ್ಸ್ಗಳನ್ನು ಮಾಡೋದನ್ನು ಕಲಿಯುವ ಆಸೆ ಇದ್ದರೆ, ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿಯೇ ವಿಡಿಯೋಗಳನ್ನು ಶೂಟ್ ಮಾಡೋದನ್ನು, ಎಡಿಟ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ, ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಮತ್ತು ನಿಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಮ್ಯಾನೇಜ್ ಮಾಡಿಬಿಟ್ಟು ಅದನ್ನು ಮೊನಟೈಸ್ ಮಾಡಿಬಿಟ್ಟು ಓರ್ವ ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆ ಇದ್ದರೆ, ಈಗಲೇ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಸ್ಕಿಲ್ಗಳನ್ನು ಕಲಿತು ನಿಮ್ಮ ಲೈಫಲ್ಲಿ ಮುಂದೆ ಹೋಗಿ. ಎಲ್ಲ ಕೋರ್ಸ್ಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಎಕ್ಸಾಂಪಲ್ ನಂಬರ್ 2, ಸಪೋಸ್ ನೀವೇನಾದರೂ ನಿಮ್ಮ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿದ್ದರೆ ನಿಮ್ಮಲ್ಲೂ ಕೂಡ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ಭಾಳಷ್ಟು ಜನ ಈಗಲೂ ಕೂಡ ವಿಜ್ಞಾನದ ಯುಗದಲ್ಲೂ ಕೂಡ ಈ ಮೂಢನಂಬಿಕೆಗಳಿಗೆ ಅಂಟಿಕೊಂಡು ಕೂತಿರ್ತಾರೆ, ಹೆದರ್ತಾ ಇರ್ತಾರೆ. ಬೆಕ್ಕ ಅಡ್ಡ ಹೋದರೆ ಅಪಶಕುನ ಅಂತಾರೆ, ಖಾಲಿ ಕೊಡ ಬಂದರೆ ಅಪಶಕುನ ಅಂತಾರೆ. ಇನ್ನು ಯಾರಾದರೂ ಇವರು ಮನೆ ಮುಂದೆ ಈ ಥರ ಏನಾದರೂ ಗೊಂಬೆಗಳಿಗೆ ಸೂಜಿ ಚುಚ್ಚಿಟ್ರೆ, ಲಿಂಬೆ ಹಣ್ಣಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ತಂದಿಟ್ಬಿಟ್ರೆ, ಯಾರೋ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ, ನಮಗೆಲ್ಲ ಕೆಟ್ಟದಾಗತ್ತೆ, ಹಾಗೆ ಹಿಂಗೆ ಅಂತೇಳಿ ಹೆದರಿ ಸಾಯ್ತಾ ಇರ್ತಾರೆ. ನೀವು ಇಂತಹ ಎಲ್ಲ ಮೂಢನಂಬಿಕೆಗಳಿಂದ ಹೊರ ಬಂದುಬಿಟ್ಟು ಪ್ರಾಕ್ಟಿಕಲ್ ಆಗಿ ಬದುಕ್ತಾ ಇದ್ದರೆ ನೀವು ಇಂಟೆಲಿಜೆಂಟ್ ಅಂದಂಗೆ.
ಇನ್ನು ನಿಮಗೆ ಈ ಡಾಟಾವನ್ನು ಕೂಡ ಅನಲೈಸ್ ಮಾಡೋಕ್ಕೆ ಬರಬೇಕು. ಸಪೋಸ್ ಯಾವುದಾದ್ರೂ ಒಂದು ಬೀಚಲ್ಲಿ ಶಾರ್ಕ್ ಬಂದುಬಿಟ್ಟು ಯಾರ ಮೇಲಾದರೂ ಅಟ್ಯಾಕ್ ಮಾಡಿದೆ ಅನ್ನೋ ಸುದ್ದಿ ನ್ಯೂಸ್ ಪೇಪರಲ್ಲಿ ಬಂದುಬಿಡ್ತಪ್ಪ ಅಂತಂದರೆ ಬಹಳಷ್ಟು ಜನ ಬೀಚ್ಗಳಿಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಈ ಥರನಾದ ಸಂದರ್ಭ ಬಂದಾಗ ನೀವು ಸ್ವಲ್ಪ ನಿಮ್ಮ ಬ್ರೈನಿಗೆ ಕೆಲಸ ಕೊಡಬೇಕು, ಪ್ರಾಕ್ಟಿಕಲ್ ಆಗಿ ಅನಲೈಸ್ ಮಾಡಬೇಕು, ಡಾಟಾವನ್ನು ನೋಡಬೇಕು. ಪ್ರತಿದಿನ ನಮ್ಮ ರೋಡಲ್ಲಿ ಈ ಆಕಳುಗಳು, ಎಮ್ಮೆಗಳು, ದನಗಳಿಂದನೇ ಆಕ್ಸಿಡೆಂಟ್ ಆಗಿ ಸಾಯೋರ ಸಂಖ್ಯೆ ಜಾಸ್ತಿ ಇದೆ. ನೀವೆಲ್ಲ ಸಿಟಿಗಳಲ್ಲಿ ನೋಡಿ, ಕಾರಿಗೆ, ಬೈಕಿಗೆ, ಸೈಕಲ್ನವರಿಗೆ, ನಡೀತಾ ಹೋಗೋರಿಗೆ ಈ ದನಗಳು ಗುದ್ದಿ ಸಾಯಿಸ್ತಾ ಇರ್ತವೆ. ಸೊ ಈ ರೀತಿ ದನಗಳಿಂದ ಗುದ್ದಿಸಿಕೊಂಡು ಸಾಯೋರಿಗೆ ಕಂಪೇರ್ ಮಾಡಿದರೆ ಶಾರ್ಕ್ಗಳಿಂದ ಅಟ್ಯಾಕ್ ಆಗಿ ಸತ್ತವರ ಸಂಖ್ಯೆ ಕಡಿಮೆ ಇದೆ. ಇವು ಯಾವಾಗಲೂ ವರ್ಷಕ್ಕೊಮ್ಮೆ ಬಂದು ಯಾವುದಾದ್ರೂ ಒಂದು ಹಡಗಿನ ಮೇಲೆ ಇಲ್ಲವೇ ಅಲ್ಲಿ ಬೀಚಲ್ಲಿರುವವರ ಮೇಲೆ ಅಟ್ಯಾಕ್ ಮಾಡ್ತವೆ. ಇದರ ಸಂಭವನೀಯತೆ ಕಮ್ಮಿ ಇದೆ. ಆದರೆ ಇಂಥದ್ದೊಂದು ನ್ಯೂಸ್ ಬಂದಾಗ ಜನ ಎಲ್ಲ ವಿಚಲಿತರಾಗಿಬಿಡ್ತಾರೆ. ಬೀಚ್ಗಳಿಗೆ ಹೋಗೋದೇ ಬೇಡ ಅಂತೇಳಿ ಹಿಂದೆ ಸರಿದು ಬಿಡ್ತಾರೆ. ಆದರೆ ಇಲ್ಲಿ ಕಂಪೇರ್ ಮಾಡಿ ನೋಡಿ, ದನಗಳಿಂದ ಸಾಯೋರ ಸಂಖ್ಯೆ ಜಾಸ್ತಿ ಇದೆ. ಮತ್ತು ಇದೇ ಥರ ಈಗ ಏರೋಪ್ಲೇನ್ ಕ್ರ್ಯಾಶ್ ಆಯ್ತಪ್ಪ ಅಂತಂದರೆ ಜನ ಏನು ಮಾಡಿಬಿಡ್ತಾರಪ್ಪ ಅಂತಂದರೆ ಏರೋಪ್ಲೇನ್ ಸೇಫ್ ಅಲ್ಲ, ಅದರಲ್ಲಿ ಹೋಗಬಾರ್ದಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ನೋಡಿದರೆ ರೋಡ್ ಮೇಲೆ ಟ್ರಾವೆಲ್ ಮಾಡುವುದಕ್ಕಿಂತ ಬೈ ಏರ್ ಟ್ರಾವೆಲ್ ಮಾಡೋದು ಸೇಫ್ ಆಗಿದೆ. ಈ ವಿಮಾನಗಳು 6 ತಿಂಗಳಿಗೆ, ವರ್ಷಕ್ಕೆ ಒಮ್ಮೆ ಕ್ರ್ಯಾಶ್ ಆಗ್ಬೋದು. ಆದರೆ ಪ್ರತಿದಿನ ರೋಡಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತವೆ ಅಂತೇಳಿ ನೀವು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಈಗ ಕರೋನಾ ಬಂದಿತ್ತು, ಆ ಟೈಮಲ್ಲೂ ಕೂಡ ಜನ ಹಿಂಗೆ ಹೆದರಿಬಿಟ್ಟಿದ್ರು. ಹೆದರಿಕೊಂಡೇ ಎಷ್ಟೋ ಜನ ಸತ್ತು ಬಿಟ್ಟರು. ಈಗ ಪ್ರತಿ ವರ್ಷ ಮಳೆಗಾಲ ಬಂದಾಗ, ಚಳಿಗಾಲ ಬಂದಾಗ ಎಲ್ರಿಗೂ ಕೂಡ ನೆಗಡಿ ಬರುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ. ಸೊ ಕೋವಿಡ್ ಟೈಮಲ್ಲಿ ಕೂಡ ಅದೇ ಆಗ್ತಾ ಇತ್ತು. ಆದರೆ ಎಷ್ಟೋ ಜನ ಹೆದರಿಕೊಂಡೇ ಸತ್ತೋಗ್ಬಿಟ್ರು. ಪ್ರತಿದಿನ ಕೋವಿಡಲ್ಲಿ ಎಷ್ಟು ಜನ ಸಾಯ್ತಾ ಇದ್ರಲ್ಲ, ಅದಕ್ಕಿಂತಲೂ ಜಾಸ್ತಿ ಜನ ನಮ್ಮ ದೇಶದಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಪ್ರತಿದಿನ ಸಾಯ್ತಾರೆ. ಆದರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಚಿಂತೆ ಇಲ್ಲ. ಸೊ ಈ ರೀತಿ ಇಂತಹ ಸಂಗತಿಗಳು ಬಂದಾಗ ನೀವು ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಬೇಕು ನಿಮ್ಮ ಲೈಫಲ್ಲಿ. ನಿಮಗೆ ಪ್ರಾಕ್ಟಿಕಲ್ ಆಗಿ ಬದುಕಕ್ಕೆ ಬರುತ್ತಪ್ಪ ಅಂತಂದರೆ ನಿಮ್ಮಲ್ಲಿ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ನಂಬರ್ 3, ಕ್ರಿಯೇಟಿವ್ ಇಂಟೆಲಿಜೆನ್ಸ್. ಇದಕ್ಕೆ ನೀವು ಎಕ್ಸ್ಪೀರಿಯನ್ಷಿಯಲ್ ಸ್ಮಾರ್ಟ್ನೆಸ್ ಅಂತಲೂ ಕೂಡ ಕರಿಬೋದು. ಸಪೋಸ್ ನಿಮ್ಮಲ್ಲಿ ಏನಾದರೂ ಯೋಚನೆ ಮಾಡುವ, ಇಮ್ಯಾಜಿನೇಷನ್ ಮಾಡುವ ಮತ್ತು ಇನೋವೇಷನ್ ಮಾಡುವ ಶಕ್ತಿ ಇದೆಯಪ್ಪ ಅಂತಂದರೆ ನಿಮ್ಮಲ್ಲಿ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ನಿಮಗೆ ನಿಮ್ಮ ಇಮ್ಯಾಜಿನೇಷನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಬರ್ತಾ ಇದ್ದರೆ, ಇಲ್ಲವೇ ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಾಗಿ ನೀವೇನಾದರೂ ಒಂದನ್ನು ಇನೋವೇಟ್ ಮಾಡಿದರೆ ನೀವು ಕ್ರಿಯೇಟಿವ್ಲಿ ಇಂಟೆಲಿಜೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ನೀವು ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ಗಳನ್ನು ನೋಡಿದರೆ, ಯುನೀಕ್ ಆಗಿರುವ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿದರೆ ನಿಮಗೊಂದು ಸ್ವಲ್ಪ ಗೊತ್ತಾಗುತ್ತೆ. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ನಲ್ಲಿ ಜಾಸ್ತಿ ಕ್ರಿಯೇಟಿವ್ ಇಂಟೆಲಿಜೆನ್ಸನ್ನೇ ಬಳಕೆ ಮಾಡ್ಕೊತಾರೆ. ಅದು ಬ್ಯಾನರ್ಗಳನ್ನು ಡಿಸೈನ್ ಮಾಡೋದಿರ್ಬೋದು, ಸ್ಕ್ರಿಪ್ಟ್ಗಳನ್ನು ಬರೆಯೋದಿರ್ಬೋದು, ಟ್ಯಾಗ್ಲೈನ್ಗಳನ್ನು ಬರೆಯೋದಿರ್ಬೋದು, ಆಫರ್ಗಳ ಲೈನನ್ನು ಬರೆಯೋದಿರ್ಬೋದು, ವಿಡಿಯೋ ಮಾಡೋದಿರ್ಬೋದು, ಆಡಿಯೋಗಳನ್ನು ಸೇರಿಸೋದಿರ್ಬೋದು. ಈ ರೀತಿ ಎಷ್ಟು ಕ್ರಿಯೇಟಿವಿಟಿ ಇರುತ್ತೋ ಅಷ್ಟೆಲ್ಲವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ಗಳನ್ನ ಡಿಸೈನ್ ಮಾಡಿರ್ತಾರೆ. ನಿಮ್ಮಲ್ಲಿ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಇದೆಯಪ್ಪ ಅಂತಂದರೆ ನೀವು ಯುನೀಕ್ ಆಗಿರುವ ಕ್ರಿಯೇಟಿವ್ ಅಡ್ವರ್ಟೈಸ್ಮೆಂಟ್ಸ್ಗಳ ಮೂಲಕ ನಿಮ್ಮ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ಗಳನ್ನು ಇಂಪ್ರೂವ್ ಮಾಡ್ಬೋದು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಬಹಳಷ್ಟು ಅಂಗಡಿಗಳಲ್ಲಿ ಈ ಲೈನನ್ನು ಹಚ್ಚಿರ್ತಾರೆ, ನೀವು ನೋಡ್ಬೋದು. ಕಸ್ಟಮರ್ ಈಸ್ ದ ಕಿಂಗ್, ಕಿಂಗ್ ನೆವರ್ ಬಾರ್ಗೇನ್. ಕಸ್ಟಮರ್ ಕಿಂಗ್ ಆಗಿದ್ದಾನೆ, ಗ್ರಾಹಕ ರಾಜನಾಗಿದ್ದಾನೆ, ಆದರೆ ರಾಜ ಯಾವತ್ತೂ ಕೂಡ ಬಾರ್ಗೇನಿಂಗ್ ಮಾಡಲ್ಲ, ಡಿಸ್ಕೌಂಟ್ ಕೇಳಲ್ಲ ಅನ್ನೋದನ್ನು ಈ ರೀತಿ ಅವರು ಹೇಳಿರ್ತಾರೆ. ಇದನ್ನು ನೋಡಿದ ನಂತರ ನಿಮ್ಗೆ ಗೊತ್ತಾಗ್ಬಿಡತ್ತೆ, ಕಸ್ಟಮರ್ ಈಸ್ ದ ಕಿಂಗ್, ಕಿಂಗ್ ನೆವರ್ ಬಾರ್ಗೇನ್. ನೀವು ಕೂಡ ಎಮೋಷ್ನಲಿ ಖುಷಿ ಆಗಿಬಿಡ್ತೀರ, ಬಾರ್ಗೇನ್ ಮಾಡಬಾರ್ದು, ಡಿಸ್ಕೌಂಟ್ ಕೇಳಬಾರ್ದು ಅಂತೇಳಿ ಅವ್ರು ಹೇಳಿದ ರೇಟಿಗೆ ತೊಗೊಂಬರ್ತೀರ. ಈ ರೀತಿ ಬಹಳಷ್ಟು ಥರನಾದ ಯುನೀಕ್ ಕ್ರಿಯೇಟಿವ್ ಆ್ಯಡ್ಸ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಬರ್ತಾ ಇದ್ದರೆ ನೀವು ಕೂಡ ಕ್ರಿಯೇಟಿವ್ಲಿ ಇಂಟೆಲಿಜೆಂಟ್ ಅಂದಂಗೆ. ನಿಮಗೇನಾದರೂ ಬುಕ್ಸ್ಗಳನ್ನು ಬರೆಯೋ ಕೆಪಾಸಿಟಿ ಇದ್ದರೆ, ವಿಡಿಯೋಗಳನ್ನು ಮಾಡೋಕ್ಕೆ ಬರ್ತಾ ಇದ್ದರೆ, ಟ್ರಾವೆಲ್ ಲಾಗ್ಗಳನ್ನು ಮಾಡೋಕ್ಕೆ ಬರ್ತಾ ಇದ್ದರೆ, ಸ್ಕ್ರಿಪ್ಟ್ಗಳನ್ನು ಬರೆಯೋಕ್ಕೆ ಬರ್ತಾ ಇದ್ದರೆ, ಫಿಲ್ಮ್ಸ್ಗಳನ್ನು ಮಾಡೋಕ್ಕೆ ಬರ್ತಾ ಇದ್ದರೆ ನೀವು ಕೂಡ ಕ್ರಿಯೇಟಿವ್ಲಿ ಇಂಟೆಲಿಜೆಂಟೇ ಅಂದಂಗೆ. ಇದರಲ್ಲಿ ಏನು ಯೂಸ್ ಆಗ್ತಾ ಇದೆ, ನಿಮ್ಮ ಕ್ರಿಯೇಟಿವಿಟಿನೇ ಯೂಸ್ ಆಗ್ತಾ ಇದೆ ಅಲ್ಲ. ಇಲ್ಲಿ ನೋಡಿ, ಒಂದು ಬುಕ್ಕನ್ನು ಬರಿಬೇಕಪ್ಪ ಅಂತಂದರೆ ನೀವು ಸಾವಿರಾರು ಬುಕ್ಸ್ಗಳನ್ನು ಓದಬೇಕು, ಇಲ್ಲವೇ ಲಕ್ಷಾಂತರ ವ್ಯಕ್ತಿಗಳ ಅನುಭವವನ್ನು ಫೀಲ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿರಬೇಕು. ಇಲ್ಲೇನು ವರ್ಕ್ ಆಗ್ತಾ ಇದೆ, ಬುಕ್ ಬರೆಯೋಲ್ಲಿ ನಿಮ್ಮ ಲೈಫಿನ ಎಕ್ಸ್ಪೀರಿಯನ್ಸ್ ವರ್ಕ್ ಆಗ್ತಾ ಇದೆ, ಬೇರೆ ಯಾರ್ದೋ ಲೈಫಿನ ಎಕ್ಸ್ಪೀರಿಯನ್ಸನ್ನು ಕೂಡ ಬರಿತಾ ಇದ್ದೀರಾ, ಜೊತೆಗೆ ನಿಮ್ಮ ಇಮ್ಯಾಜಿನೇಷನನ್ನು ಕೂಡ ಆ್ಯಡ್ ಮಾಡಿಕೊಂಡು ಇಲ್ಲಿ ಪುಸ್ತಕವನ್ನು ಬರಿತೀರಾ. ಇದೇ ರೀತಿ ಒಂದು ವಿಡಿಯೋ ಮಾಡಬೇಕಂದ್ರೂ ಕೂಡ ನೀವು ಅಲ್ಲಿ ರಿಸರ್ಚ್ ಮಾಡ್ತೀರಾ, ಯೋಚನೆ ಮಾಡ್ತೀರಾ, ಸ್ಕ್ರಿಪ್ಟ್ ಬರಿತೀರಾ.
ಶೂಟ್ ಮಾಡ್ತೀರಾ, ಇದರಲ್ಲಿ ಕೂಡ ಏನಾಗ್ತಾ ಇದೆ, ನಿಮ್ಮ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇದೆ. ಸಿನಿಮಾ ಮಾಡೋದು ಕೂಡ ಅದೇ ರೀತಿ, ಮತ್ತು ಟ್ರಾವೆಲ್ ಲಾಗ್ಸ್ಗಳನ್ನು ಮಾಡೋದು ಕೂಡ ಇದೇ ರೀತಿ. ನಿಮಗೆ ಇಷ್ಟೆಲ್ಲ ಕ್ರಿಯೇಟಿವ್ ಸ್ಕಿಲ್ಗಳಿವೆಯಪ್ಪ ಅಂತಂದರೆ ನೀವು ಕೂಡ ಕ್ರಿಯೇಟಿವ್ಲಿ ಇಂಟೆಲಿಜೆಂಟ್ ಅಂದಂಗೆ. ನಿಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ, ನೀವು ಬುಲೆಟ್ ಟ್ರೈನ್ ಮುಂಚೆ ಹೆಂಗಿದ್ವು ಅನ್ನೋದನ್ನು ನೋಡಿದ್ದೀರಾ? ಜಪಾನಲ್ಲಿ 30 ವರ್ಷದ ಹಿಂದೆ ಬುಲೆಟ್ ಟ್ರೈನ್ ಬಂದಾಗ ಅದು ಈ ಥರ ಇತ್ತು. ಅದರ ಫೇಸ್ ಹೆಂಗಿದೆ ನೋಡಿ, ಸ್ವಲ್ಪ ನಾರ್ಮಲ್ಲಾಗಿ ಹೆಂಗೆ ಟ್ರೈನ್ಗಳಿರ್ತಾವಲ್ಲ ಅದೇ ಥರ ಇತ್ತು, ಫ್ಲ್ಯಾಟೇ ಇತ್ತು. ಅಂದರೆ ಒಂದು ಸ್ವಲ್ಪ ಸ್ಕ್ವೇರ್ ಶೇಪಲ್ಲೇ ಅದರ ಮುಖ ಇತ್ತು. ಆದರೆ ಯಾವಾಗ ಈ ಬುಲೆಟ್ ಟ್ರೈನು ಜಪಾನ್ನಲ್ಲಿರುವ ಟನೆಲ್ಗಳ ಮೂಲಕ ಪಾಸ್ ಆಗ್ತಾ ಇತ್ತಲ್ಲ, ಈ ರೀತಿಯಾದ ಟನೆಲ್ಗಳ ಮೂಲಕ, ಆವಾಗ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇತ್ತು. ಟ್ರೈನ್ನ ಒಳಗಡೆ ಕುಳಿತಿರುವ ಪ್ರಯಾಣಿಕರಿಗೂ ಕೂಡ ಇದರಿಂದ ಕಿರಿಕಿರಿ ಆಗ್ತಾ ಇತ್ತು. ಇನ್ನು ಯಾವಾಗ ಈ ಬುಲೆಟ್ ಟ್ರೈನು ಈ ಟನಲ್ಗಳ ಮೂಲಕ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ಆವಾಗ ಎಲ್ಲ ಪ್ರಾಣಿ ಪಕ್ಷಿಗಳು ಹೆದರಿ ಚಲ್ಲಾಪಿಲ್ಲಿಯಾಗಿ ಓಡೋಕ್ಕೆ ಶುರು ಮಾಡ್ತಾ ಇದ್ವು. ಏನೋ ಬಂತು, ಪ್ರಳಯ ಆಗುತ್ತಾ ಇದೆ ಅನ್ನೋ ಥರ ಫೀಲ್ ಮಾಡಿಬಿಟ್ಟು ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಹೆದರ್ತಾ ಇದ್ವು. ಮತ್ತು ಈ ರೀತಿ ಇದರ ಡಿಸೈನ್ ಇರೋದ್ರಿಂದ ಈ ಟ್ರೈನಿನ ಸ್ಪೀಡ್ ಕೂಡ ಕಡಿಮೆ ಆಗ್ತಾ ಇತ್ತು. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂಥೇಳಿ ಎಲ್ಲ ಇಂಜಿನಿಯರ್ಗಳು ಕೂಡ ತಲೆ ಕೆರೆದುಕೊಂಡು ಕೂದಲನ್ನು ಕೂಡ ಕಳ್ಕೊಂಡಿದ್ರು. ಆವಾಗ ಅಲ್ಲಿದ್ದ ಓರ್ವ ಇಂಜಿನಿಯರ್ಗೆ ಈ ಕಿಂಗ್ ಫಿಶರ್ ಪಕ್ಷಿಯ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಈ ಕಿಂಗ್ ಫಿಶರ್ನ ಚೊಂಚ್ ಹೆಂಗಿದೆ ಅಂತ ಹೇಳಿ, ಶಾರ್ಪ್ ಇದೆಯಲ್ಲ. ಈ ಕಿಂಗ್ ಫಿಶರ್ ಪಕ್ಷಿ ಏನು ಮಾಡತ್ತಪ್ಪ ಅಂತಂದರೆ, ಯಾವುದಾದ್ರೂ ಒಂದು ದೊಡ್ಡ ಬಂಡೆ ಮೇಲೆ ಇಲ್ಲವೇ ಗಿಡದ ಮೇಲೆ ಕುಳಿತುಕೊಂಡ್ಬಿಟ್ಟು ನೀರಲ್ಲಿ ಕೆಳಗಡೆ ಮೀನುಗಳು ಎಲ್ಲಿವೆ ಅನ್ನೋದನ್ನು ನೋಡುತ್ತೆ. ಒಂದು ಸರ್ತಿ ಮೀನುಗಳನ್ನು ನೋಡಿದ ತಕ್ಷಣ ಇದೇನು ಮಾಡುತ್ತೆ, ಹಾರುತ್ತೆ. ಹಾರಿಬಿಟ್ಟು ತನ್ನ ಬಾಡಿಯನ್ನು ಈ ರೀತಿ ಶಾರ್ಪಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಜಂಪ್ ಮಾಡುತ್ತೆ. ನೀರಲ್ಲಿ ಜಂಪ್ ಮಾಡಿಬಿಟ್ಟು ಕೆಳಗಡೆ ಹೋಗಿಬಿಟ್ಟು ಮೀನನ್ನು ಹಿಡ್ಕೊಂಡು ಮತ್ತೆ ವಾಪಸ್ ಬರುತ್ತೆ. ಸೊ ಈ ಕಿಂಗ್ ಫಿಶರ್ ಪಕ್ಷಿಯ ಒಂದು ಬಾಡಿ ಲ್ಯಾಂಗ್ವೇಜನ್ನು, ಬಿಹೇವಿಯರನ್ನು ನೋಡಿಬಿಟ್ಟು ಅಲ್ಲಿದ್ದ ಒಬ್ಬ ಇಂಜಿನಿಯರ್ಗೆ ಐಡಿಯಾ ಬಂದ್ಬಿಡುತ್ತೆ. ಈ ಕಿಂಗ್ ಫಿಶರ್ ಪಕ್ಷಿ ಕೂಡ ಸ್ಪೀಡಾಗಿ ನೀರೊಳಗಡೆ ಧುಮುಕುತ್ತೆ ಮತ್ತು ಎಲ್ಲ ಸೇಫಾಗಿ ಬರುತ್ತೆ, ಶಬ್ದ ಮಾಡಲ್ಲ. ಸೊ ನಾವ್ಯಾಕೆ ಈ ಕಿಂಗ್ ಫಿಶರ್ ಪಕ್ಷಿಯ ಚೊಂಚಿನಂತೆ ಈ ಒಂದು ಬುಲೆಟ್ ಟ್ರೈನನ್ನು ಡಿಸೈನ್ ಮಾಡಬಾರ್ದು ಅನ್ನೋ ಯೋಚನೆ ಅವನ ತಲೆಯಲ್ಲಿ ಬರುತ್ತೆ. ಸೊ ಆವಾಗ ಜಪಾನಿನ ಇಂಜಿನಿಯರ್ಗಳೆಲ್ಲ ಸೇರಿಬಿಟ್ಟು ಮುಂಚೆ ಫ್ಲ್ಯಾಟ್ ಆಗಿರೋ ಅದರ ಫೇಸನ್ನು ಈ ರೀತಿ ಮಾಡ್ತಾರೆ. ಅಂದರೆ ಪಕ್ಷಿಯ ಚೊಂಚಿರತ್ತಲ್ಲ ಆ ರೀತಿ ಮಾಡಿಬಿಡ್ತಾರೆ. ಈ ರೀತಿ ಈ ಬುಲೆಟ್ ಟ್ರೈನಿನ ಮುಖವನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿಫೈ ಮಾಡಿ ಡಿಸೈನ್ ಮಾಡೋದ್ರಿಂದ ಅವರಿಗೆ ಬರ್ತಾ ಇದ್ದ ನಾಯ್ಸ್ ಪೊಲ್ಯೂಷನ್ನ ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಗುತ್ತೆ, ಮತ್ತು ಈ ಬುಲೆಟ್ ಟ್ರೈನಿನ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ ನೀವು ಕೂಡ ಯೋಚನೆ ಮಾಡಬೇಕು. ನಿಮ್ಮ ಲೈಫಲ್ಲಿ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಬಂದಿರ್ತವೆ. ಆ ಪ್ರಾಬ್ಲಮ್ಗೆ ನೀವು ಹೇಗೆ ಸೊಲ್ಯೂಷನನ್ನು ಕೊಡ್ತೀರಾ ಅನ್ನೋದರ ಮೇಲೆ ನಿಮ್ಮಲ್ಲಿ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಇದೆನಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಂಬರ್ 4, ಅನಾಲಿಟಿಕಲ್ ಇಂಟೆಲಿಜೆನ್ಸ್. ಈ ಅನಾಲಿಟಿಕಲ್ ಇಂಟೆಲಿಜೆನ್ಸ್ಗೆ ನೀವು ಬುಕ್ ಸ್ಮಾರ್ಟ್ನೆಸ್ ಅಂತ ಕರಿಬೋದು. ಇದು ಭಾರತೀಯರಲ್ಲಿ ಸಿಕ್ಕಾಪಟ್ಟೆ ಇದೆ. ಯಾಕಪ್ಪ ಅಂತಂದರೆ ಇವರೆಲ್ಲರೂ ಕೂಡ ಪುಸ್ತಕದ ಹುಳುಗಳೇ ಆಗಿದ್ದಾರೆ. ಸ್ಕೂಲು ಕಾಲೇಜುಗಳಲ್ಲಿ ಸಿಕ್ಕಾಪಟ್ಟೆ ಓದಿರ್ತಾರೆ. ಅನಾಲಿಟಿಕಲ್ ಇಂಟೆಲಿಜೆನ್ಸಿ ಬಹಳಷ್ಟು ಜನರಲ್ಲಿ ಇರುತ್ತೆ ಅಂತಂದರೂ ಕೂಡ ತಪ್ಪಿಲ್ಲ. ನಿಮಗೇನಾದರೂ ಇನ್ಫಾರ್ಮೇಷನನ್ನು ಸರಿಯಾಗಿ ಅನಲೈಸ್ ಮಾಡೋಕ್ಕೆ ಬರ್ತಾ ಇದ್ದರೆ, ಇವ್ಯಾಲ್ಯುವೇಟ್ ಮಾಡೋಕ್ಕೆ ಬರ್ತಾ ಇದ್ದರೆ, ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ಲಾಜಿಕಲ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಬರ್ತಾ ಇದ್ದರೆ ನಿಮ್ಮಲ್ಲಿ ಅನಾಲಿಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ, ಬುಕ್ ಸ್ಮಾರ್ಟ್ನೆಸ್ ಇದೆ ಅಂತಂದಂಗೆ. ಟಾಫರ್ಗಳಲ್ಲಿ ಇದಿರುತ್ತೆ, ಬಟ್ ಮಿಕ್ಕ ಇಂಟೆಲಿಜೆನ್ಸ್ಗಳು ಇರಲ್ಲ. ಒಂದಿದ್ರೆ ಮತ್ತೊಂದು ಇರಲ್ಲ. ಅದಕ್ಕಾಗಿ ಟಾಫರ್ಗಳೇನಾಗ್ತಾರೆ, ಎಷ್ಟೇ ಮಾರ್ಕ್ಸ್ ತೊಗೊಂಡ್ರೂ ಕೂಡ, ಔಟ್ ಮಾಡಿದರೂ ಕೂಡ ಲೈಫಲ್ಲಿ ಫೇಲ್ ಆಗ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿರುವಾಗ ಮಾರ್ಕ್ಸ್ನಿಂದ ಜನ ನಿಮ್ಮನ್ನು ಅಳಿತಾರೆ, ಅಲ್ಲಿ ಟಾಫರ್ಸ್ಗಳು ಬೆಸ್ಟಾಗಿ ಹೊರಹೊಣ್ತಾರೆ. ಆದರೆ ಯಾವಾಗ ಲೈಫಲ್ಲಿ ಬರ್ತಿರೋ ನಿಮ್ಮ ಮಾರ್ಕ್ಸ್ಗಳನ್ನು ಯಾರೂ ಕೇಳಲ್ಲ, ಎಲ್ಲರೂ ಕೂಡ ಮನಿ ಕೇಳ್ತಾರೆ. ಆವಾಗ ಟಾಫರ್ಗಳು ಫ್ಲಾಪ್ ಆಗ್ತಾರೆ. ಇಲ್ಲಿ ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ, ನಿಮ್ಮಲ್ಲಿ ಏನಾದರೂ ಅನಾಲಿಟಿಕಲ್ ಇಂಟೆಲಿಜೆನ್ಸ್ ಇದೆಯಪ್ಪ ಅಂತಂದರೆ ನೀವು ನಿಮ್ಮ ಅಕಾಡೆಮಿಕ್ಸ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನಿಮಗೇನಾದರೂ ಕಾಂಪ್ಲೆಕ್ಸ್ ಆಗಿರುವ ಬಿಸ್ನೆಸ್ ಪ್ರಪೋಸಲ್ಗಳನ್ನು, ಬಿಸ್ನೆಸ್ ಡೀಲ್ಗಳನ್ನು ಕ್ರ್ಯಾಕ್ ಮಾಡೋಕ್ಕೆ ಬರುತ್ತೆ, ಅವುಗಳನ್ನು ಅರ್ಥ ಮಾಡೋಕ್ಕೆ ಬರುತ್ತೆ ಅಂತಂದರೆ ನಿಮ್ಮಲ್ಲಿ ಕೂಡ ಅನಾಲಿಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ಈಗ ಒಂದು NH4 ಹೈವೇ ಮಾಡೋದಿದೆ ಅಂತ ಅಂದ್ಕೊಳ್ಳಿ. ನಮ್ಮ ಮುಂಬೈಯಿಂದ ನಿಮ್ಮ ಬೆಂಗಳೂರಿಗೆ ಮಾಡೋದಿದೆ ಅಂತ ಅಂದ್ಕೊಳ್ಳಿ. ಸುಮಾರು ಒಂದು 1600 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಲಕ್ಷ ಕೋಟಿಗಳಷ್ಟು ಬಜೆಟ್ ಬೇಕಾಗುತ್ತೆ. ಒಂದೊಂದು ಕಿಲೋಮೀಟ್ರಿಗೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಟೋಲ್ಗಳನ್ನು ಸೇರಿಸಬೇಕು, ಎಲ್ಲಿ ಡೈವರ್ಷನ್ಗಳನ್ನು ಕೊಡಬೇಕು, ಈ ರೀತಿ ಬಹಳಷ್ಟು ಪ್ಲ್ಯಾನಿಂಗ್ಗಳನ್ನು ಮಾಡಬೇಕಲ್ಲ. ಅಲ್ಲಿ ಇನ್ಫಾರ್ಮೇಷನ್ ಅಂತೂ ಇರುತ್ತೆ ನಿಮ್ಮ ಹತ್ರ. ಇರೋ ಇನ್ಫಾರ್ಮೇಷನನ್ನು ಅದನ್ನು ಅನಲೈಸ್ ಮಾಡೋಕ್ಕೆ, ಇವ್ಯಾಲ್ಯುವೇಟ್ ಮಾಡೋಕ್ಕೆ ನಿಮಗೆ ಬರ್ತಾ ಇರಬೇಕಲ್ಲ.
ಸೊ ಈ ಥರನಾದ ದೊಡ್ಡ ದೊಡ್ಡ ಬಿಸ್ನೆಸ್ ಡೀಲ್ಗಳು, ಕಾಂಪ್ಲೆಕ್ಸ್ ಆಗಿರುವ ಯಾವುದೇ ಒಂದು ಪ್ರಾಜೆಕ್ಟ್ ಇರ್ಬೋದು, ಪ್ಲ್ಯಾನ್ ಇರ್ಬೋದು, ಅದರಲ್ಲಿ ನಿಮ್ಮ ತಲೆ ಓಡ್ತಾ ಇದ್ದರೆ ನಿಮ್ಮಲ್ಲಿ ಅನಾಲಿಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ಇನ್ನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟು ಕೂಡ ಇದೇ ಥರದ್ದೊಂದು ಎಕ್ಸಾಂಪಲ್ ಆಗಿದೆ. ನಿಮ್ಮಲ್ಲಿ ಈ ಥರನಾದ ಇಂಟೆಲಿಜೆನ್ಸ್ ಇದೆಯಪ್ಪ ಅಂತಂದರೆ ನೀವೆಲ್ಲ ಕಂಪ್ನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀರಾ, ಫೈನಾನ್ಷಿಯಲ್ ಹೆಲ್ತನ್ನು ಚೆಕಪ್ ಮಾಡ್ಕೊತೀರಾ, ಬಹಳಷ್ಟು ಡಾಟಾ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ಪ್ರೊಸೆಸ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋ ಡಿಸಿಷನನ್ನು ತೆಗೆದುಕೊಳ್ತೀರಾ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಪ್ರಾಫಿಟನ್ನು ಗಳಿಸಿದ್ದೀರಪ್ಪ ಅಂತಂದರೆ ನಿಮ್ಮಲ್ಲಿ ಅನಾಲಿಟಿಕಲ್ ಇಂಟೆಲಿಜೆನ್ಸ್ ಇದೆ ಅಂತಂದಂಗೆ. ಈ ರೀತಿ 4 ಥರನಾದ ಇಂಟೆಲಿಜೆನ್ಸ್ಗಳಿರ್ತವೆ. ಈ 4 ಇಂಟೆಲಿಜೆನ್ಸ್ಗಳು ನಿಮ್ಮಲ್ಲಿದ್ದರೆ ಮಾತ್ರ ನಿಮ್ಮ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ಸ್ ಮತ್ತು ಸಕ್ಸಸ್ ಸರಿಯಾಗಿರುತ್ತೆ. ಯಾವುದಾದ್ರೂ ಒಂದು ಇಂಟೆಲಿಜೆನ್ಸ್ ಕೊರತೆ ಆದರೂ ಕೂಡ ನಿಮ್ಮ ಲೈಫು ಏರುಪೇರಾಗುತ್ತೆ. ಅದಕ್ಕಾಗಿ ಈ 4 ಇಂಟೆಲಿಜೆನ್ಸ್ಗಳನ್ನು ಬೆಳೆಸ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.